ಆ ಕೋರ್ಟ್ನಿಂದ ಈ ಕೋರ್ಟ್ಗೆ ಚಂಗೆಂದು ಹಾರಾಡುತ್ತಿರೋ ವಾಲಿಬಾಲ್, ಎದುರಾಳಿಯ ಸ್ಮ್ಯಾಶ್ಗೆ ಅಷ್ಟೇ ಪರ್ಫೆಕ್ಟ್ ಆಗಿ ಕೌಂಟರ್ ಕೊಡ್ತಿರೋ ಪ್ಲೇಯರ್. ಇವ್ರ್ಯಾರು ತರಬೇತಿ ಪಡೆದ ಆಟಗಾರರಲ್ಲ, ಬದಲಿಗೆ ಕಾಡಿನ ನಡುವೆಯೇ ವರ್ಷದ 365 ದಿನವೂ ವಾಸಿಸೋ ಕಾಡು ಹಕ್ಕಿಗಳು. ದಟ್ಟ ಅರಣ್ಯ ಕಾಡನ್ನ ತಮ್ಮ ಜೀವನಕ್ಕಾಗಿ ಮಾಡಿಕೊಂಡು ಬದುಕುವ ಮಾವುತರು ಹಾಗೂ ಕಾವಾಡಿಗರ ಮಕ್ಕಳು ಈಗ ಮೈಸೂರು ಅರಮನೆ ಆವರಣದಲ್ಲಿ ಭರ್ಜರಿಯಾಗಿ ಆಟೋಟ ಶುರು ಮಾಡಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಶುರುವಾಗಿದೆ. ಈಗಾಗಲೇ ಮೈಸೂರು ಅರಮನೆ ಆವರಣದಲ್ಲಿ ದಸರಾ ಆನೆಗಳು ಬೀಡು ಬಿಟ್ಟಿದ್ದು, ಆನೆ ಮಾವುತರು ಹಾಗೂ ಕಾವಾಡಿಗರು ಕುಟುಂಬ ಆನೆಗಳ ಕುಶಲೋಪರಿ ನೋಡಿಕೊಳ್ಳುತ್ತಿದೆ. ಬಿಡುವಿನ ಸಮಯದಲ್ಲಿ ಅರಮನೆ ಆವರಣದಲ್ಲಿ ವಾಲಿಬಾಲ್, ಬ್ಯಾಡ್ಮಿಂಟನ್, ಕ್ರಿಕೆಟ್ ಆಡುತ್ತಾ ಮಾವುತರು ಮತ್ತು ಕಾವಾಡಿಗರ ಮಕ್ಕಳು ಕಾಲ ಕಳೆಯುತ್ತಿದ್ದಾರೆ. ಖುಷಿಯಿಂದ ಕುಪ್ಪಳಿಸಿ ನಲಿಯುತ್ತಿದ್ದಾರೆ. ಅಲ್ಲಿ ಅಂದ್ರೆ ಎಲ್ಲ ಹುಡುಗರು ದಿನ ಆಟ ಆಡೋರೇ ಇರೋದು. ಇಲ್ಲಿ ಆದರೆ ಎಲ್ಲ ಊರಿಂದ ಬಂದಿರ್ತಾರೆ. ಅದರಿಂದ ಎಲ್ಲ ಫ್ರೆಂಡ್ಸ್ ಆಗಿ ಒಟ್ಟಿಗೆ ಖುಷಿಯಿಂದ ಆಟ ಆಡ್ತೀವಿ. ಖುಷಿ ಆಗ್ತಾ ಇದೆ. ಬೇರೆ ಯಾವ್ಯಾವ ಆಟ ಆಡ್ತೀರಾ? ಕ್ರಿಕೆಟ್ ಆಟ ಆಡ್ತೀವಿ, ಕ್ಯಾರಮ್ ಆಟ ಆಡ್ತೀವಿ, ಮತ್ತೆ ವಾಲಿಬಾಲ್. ಇತ್ತ ಮೈಸೂರು ಅರಮನೆ ವೀಕ್ಷಣೆಗೆ ಆಗಮಿಸಿದ ಪ್ರವಾಸಿಗರಿಗೆ ಅಲ್ಲೇ ವಾಲಿಬಾಲ್ ಆಡ್ತಿರುವ ಈ ಮಕ್ಕಳನ್ನ ಕಂಡು ಕುತೂಹಲ ಹುಟ್ಟಿಸ್ತಿದೆ. ಒಟ್ಟಾರೆ ವರ್ಷವಿಡೀ ಕಾಡಲ್ಲೇ ಜೀವನ ನಡೆಸುವ ಮಾವುತರು ಮತ್ತು ಕಾವಾಡಿಗರ ಕುಟುಂಬದವರು ಒಂಥರ ಹೊಸ ಲೋಕಕ್ಕೆ ತೆರೆದುಕೊಂಡ ಅನುಭವದಲ್ಲಿದ್ದಾರೆ.